ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ ಸರ್. ಹಾಂ, ಸದನ ನಡೆಯುವಾಗಲೇ ಅವರು ಕೂಡ ಪ್ರತಿಭಟನೆ ಮಾಡ್ತಾರಂತೆ. ನೀವು ಡೆಲ್ಲಿ ಪ್ರತಿಭಟನೆ ಮಾಡಿದ್ದು ಜನರಲ್ಲಿ ಒಂದು ರೀತಿ ನಾವು ಜಾಗೃತಿ ಮೂಡಿಸೋ ಕೆಲಸವನ್ನ ಮಾಡ್ತೀವಿ, ಈ ಸಂದರ್ಭದಲ್ಲಿ ಪ್ರತಿಭಟನೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಮಾಡಲಿ. ಯಾಕೆಂದರೆ ಅವರು ಹೆಚ್ಚು ರಾಜ್ಯಕ್ಕೆ ಹಣ ಕೊಟ್ಟಿದ್ದೇವೆ, ಆಮೇಲೆ ಸಾಕಷ್ಟು ಕೇಳಿದಾಗೆಲ್ಲ ಹಣ ಕೊಟ್ಟಿದ್ದೇವೆ ನಮಗೆ ಅಂತ ಹೇಳ್ಕೊಳ್ಳಿ. ನಾವು ಅವರೇನು ಇಲ್ಲಿವರೆಗೂ ನಮಗೆ ಬರಬೇಕಾದಂಥ ಹಣ, ಕೊಡಬೇಕಾದಂಥ ಹಣ ಕೊಡಲಿಲ್ಲ ಅಂಥೇಳಿ ನಾವು ಹೇಳ್ತಾ ಇದ್ದೀವಿ. ಜನಜಾಗೃತಿ ಅದರಲ್ಲಿ ನಾವು ಮಾಡ್ತಾಯಿದ್ದೀವಿ, ವಸ್ತುಸ್ಥಿತಿ ಏನಿದೆ ಅಂಥೇಳಿ. ಅದಕ್ಕೆ ಅವರು ವಿರುದ್ಧವಾಗಿ ಇಲ್ಲ ನಾವು ಹೇಳೋದು ಸತ್ಯಕ್ಕೆ ದೂರವಾಗಿದೆ ಅನ್ನೋದಿದ್ದರೆ ಅವರು ಅಂಕಿ ಅಂಶಗಳನ್ನು ಕೊಟ್ಟು ಹೇಳಿ. NDRF ದುಡ್ಡು ಕೊಟ್ಟಿದ್ದೀವಿ, ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅವರು. ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಗಳನ್ನು ಕೊಡ್ತೇವೆ, ಜನಸಮುದಾಯಕ್ಕೆ ತಿಳಿಸ್ತೇವೆ. ಗಣಸಿ ಶಿವರಾಮ್ ಅವರ ಹೇಳಿಕೆಯನ್ನೇ ಆಧಾರವಾಗಿಟ್ಕೊಂಡು ಸರ್ಕಾರವನ್ನು ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ನೆನ್ನೆ ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ಅವರೇನು ನೋಡಿ, ಅವರು ವಿರೋಧ ಪಕ್ಷದಲ್ಲಿ ಅವರು ಏನು ರಣನೀತಿ ಮಾಡ್ತಾರೋ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸರ್ಕಾರ ಸಮರ್ಥವಾಗಿದೆ. ಅದರ ಬಗ್ಗೆ ನಾವೇನು ಅವ್ರಿಗೆ ಕೇಳೋದನ್ನು ನಾವು ಅಷ್ಟು ಇದಾಗಿ ಯೋಚನೆ ಮಾಡೋದಿಲ್ಲ. ಕೊಡಲಿ ಅವರು, ನಾವು ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡ್ತೀವಿ. ಅದನ್ನು ಪರಿಶೀಲನೆ ಮಾಡ್ತೀವಿ. ಆ ಥರ ಏನಾದರೂ ಆಗಿದ್ದರೆ ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ಯಾರು ಮಾಡಿದ್ದಾರೆ 2 FIR ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದೇ ಇದರಲ್ಲಿ ಕೇಸ್ನಲ್ಲಿ. ಅದೇನಾರು ಆ ಥರ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತೀವಿ, ತನಿಖೆ ಮಾಡಿ ಅದನ್ನು ಒಂದು ವೇಳೆ ಆ ರೀತಿ ಆಗಿದ್ದರೆ ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ ಸರ್. ಹಾಂ, ಸದನ ನಡೆಯುವಾಗಲೇ ಅವರು ಕೂಡ ಪ್ರತಿಭಟನೆ ಮಾಡ್ತಾರಂತೆ. ನೀವು ಡೆಲ್ಲಿ ಪ್ರತಿಭಟನೆ ಮಾಡಿದ್ದು ಜನರಲ್ಲಿ ಒಂದು ರೀತಿ ನಾವು ಜಾಗೃತಿ ಮೂಡಿಸೋ ಕೆಲಸವನ್ನ ಮಾಡ್ತೀವಿ, ಈ ಸಂದರ್ಭದಲ್ಲಿ ಪ್ರತಿಭಟನೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಮಾಡಲಿ. ಯಾಕೆಂದರೆ ಅವರು ಹೆಚ್ಚು ರಾಜ್ಯಕ್ಕೆ ಹಣ ಕೊಟ್ಟಿದ್ದೇವೆ, ಆಮೇಲೆ ಸಾಕಷ್ಟು ಕೇಳಿದಾಗೆಲ್ಲ ಹಣ ಕೊಟ್ಟಿದ್ದೇವೆ ನಮಗೆ ಅಂತ ಹೇಳ್ಕೊಳ್ಳಿ. ನಾವು ಅವರೇನು ಇಲ್ಲಿವರೆಗೂ ನಮಗೆ ಬರಬೇಕಾದಂಥ ಹಣ, ಕೊಡಬೇಕಾದಂಥ ಹಣ ಕೊಡಲಿಲ್ಲ ಅಂಥೇಳಿ ನಾವು ಹೇಳ್ತಾ ಇದ್ದೀವಿ. ಜನಜಾಗೃತಿ ಅದರಲ್ಲಿ ನಾವು ಮಾಡ್ತಾಯಿದ್ದೀವಿ, ವಸ್ತುಸ್ಥಿತಿ ಏನಿದೆ ಅಂಥೇಳಿ. ಅದಕ್ಕೆ ಅವರು ವಿರುದ್ಧವಾಗಿ ಇಲ್ಲ ನಾವು ಹೇಳೋದು ಸತ್ಯಕ್ಕೆ ದೂರವಾಗಿದೆ ಅನ್ನೋದಿದ್ದರೆ ಅವರು ಅಂಕಿ ಅಂಶಗಳನ್ನು ಕೊಟ್ಟು ಹೇಳಿ. NDRF ದುಡ್ಡು ಕೊಟ್ಟಿದ್ದೀವಿ, ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ಅವರು. ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಗಳನ್ನು ಕೊಡ್ತೇವೆ, ಜನಸಮುದಾಯಕ್ಕೆ ತಿಳಿಸ್ತೇವೆ. ಗಣಸಿ ಶಿವರಾಮ್ ಅವರ ಹೇಳಿಕೆಯನ್ನೇ ಆಧಾರವಾಗಿಟ್ಕೊಂಡು ಸರ್ಕಾರವನ್ನು ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ನೆನ್ನೆ ಪ್ಲಾನ್ ಮಾಡಿದ್ದಾರೆ. ಅಲ್ಲಿ ಅವರೇನು ನೋಡಿ, ಅವರು ವಿರೋಧ ಪಕ್ಷದಲ್ಲಿ ಅವರು ಏನು ರಣನೀತಿ ಮಾಡ್ತಾರೋ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಸರ್ಕಾರ ಸಮರ್ಥವಾಗಿದೆ. ಅದರ ಬಗ್ಗೆ ನಾವೇನು ಅವ್ರಿಗೆ ಕೇಳೋದನ್ನು ನಾವು ಅಷ್ಟು ಇದಾಗಿ ಯೋಚನೆ ಮಾಡೋದಿಲ್ಲ. ಕೊಡಲಿ ಅವರು, ನಾವು ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡ್ತೀವಿ. ಅದನ್ನು ಪರಿಶೀಲನೆ ಮಾಡ್ತೀವಿ. ಆ ಥರ ಏನಾದರೂ ಆಗಿದ್ದರೆ ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ಯಾರು ಮಾಡಿದ್ದಾರೆ 2 FIR ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದೇ ಇದರಲ್ಲಿ ಕೇಸ್ನಲ್ಲಿ. ಅದೇನಾರು ಆ ಥರ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತೀವಿ, ತನಿಖೆ ಮಾಡಿ ಅದನ್ನು ಒಂದು ವೇಳೆ ಆ ರೀತಿ ಆಗಿದ್ದರೆ ಅವರು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.